Watch India's largest kids library only on Jio Hotstar. Download the app now. ಇನ್ನ ತನಕ ಒಂದ್ ಮೀನು ನಾವ್ ಹಿಡಿಯಕ್ಕಾಗಿಲ್ಲ. ಏನು ನನ್ನ ಸ್ಟೈಲಲ್ಲಿ ಫಿಟ್ಟಿಂಗ್ ಮಾಡು, ನನ್ನ ಸ್ಟೈಲಲ್ಲಿ. ಆಮೇಲೆ ನೋಡು, ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿರೋ ಮೀನ್ಗಳು ಸ್ವತಃ ಅವುಗಳೇ ಬಂದ್ಬಿಡ್ತವೆ. ವೆರಿ ಗುಡ್ ಲಡ್ಡು ಸಿಂಗ್ ಅವರೇ. ಮೀನ್ಗಳಿಗೂ ನಿಮ್ ಕಂಡ್ರೆ ಭಯ ಶುರುವಾಗ್ಬಿಟ್ಟಿದೆ ಅನ್ಸುತ್ತೆ. ಅದಂತೂ ಒಂದು ನಿಜವಾದ ಮರ್ಮೇಡ್. ನನಗನ್ಸುತ್ತೆ ಆ ಮರ್ಮೇಡ್ ನ ಅವರು ಚೇಸ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಪ್ಲೀಸ್ ನನ್ಗೆ ಸಹಾಯ ಮಾಡಿ, ಅವ್ರು ನನ್ನ ಚೇಸ್ ಮಾಡ್ತಾ ಇದ್ದಾರೆ. ನೀವು ನಿಜವಾದ ಮರ್ಮೇಡ? ಹಾ ಹೌದು, ನಾನೊಬ್ಳು ರಿಯಲ್ ಮರ್ಮೇಡ್. ಅವ್ರು ಅದಕ್ಕೆ ನನ್ನ ಹಿಡಿಯಕ್ ಬರ್ತಾ ಇದ್ದಾರೆ. ಪ್ಲೀಸ್ ನನಗೆ ಸಹಾಯ ಮಾಡಿ. ಡೋಂಟ್ ವರಿ, ನಾವಿರ್ಬೇಕಾದ್ರೆ ಅವ್ರು ನಿಮ್ಮನ್ನ ಮುಟ್ಟಕ್ಕೂ ಕೂಡ ಆಗಲ್ಲ. ಏ ಮಗು, ಆ ಮರ್ಮೇಡ್ ನಮ್ ಕೊಟ್ಬಿಡೋ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಧನ್ಯವಾದ ಶಿವ. ನನಗೆ ಏನು ಅರ್ಥನೇ ಆಗ್ತಾ ಇಲ್ಲ. ನೀನ್ ನಿಜವಾಗ್ಲೂ ಮತ್ಸ್ಯ ಕನ್ಯನಾ? ಹಾ ಹೌದು, ನಿಜವಾಗ್ಲೂ ರಿಯಲ್? ಹೌದು. ನೀವು ನೋಡಿದ್ರಿ ತಾನೇ, ನಾನು ನೀರಿಂದ ಈಚ್ಕೊಂಡು ನಿಮ್ಮ ಹತ್ರನೇ ಬಂದ್ಬಿದ್ದೆ ಅಲ್ವಾ. ನಾನು ನಮ್ಮ ಮನೆಗೆ ಹೋಗೋಕ್ ಆಗ್ತಾ ಇರ್ಲಿಲ್ಲ. ಈ ಗೂಂಡಾಗಳು ನನ್ನ ಮನೆ ತನಕ ಚೇಸ್ ಮಾಡ್ತಿದ್ರು ಅನ್ಸುತ್ತೆ. ಆಮೇಲೆ ನನ್ನ ಫ್ಯಾಮಿಲಿ ಪ್ರಾಣಕ್ಕೂ ಅಪಾಯ ಆಗ್ಬಿಡ್ತಿತ್ತು. ಶಿವ, ನಾವ್ ಇವ್ರಿಗೆ ಸಹಾಯ ಮಾಡ್ಬೇಕು. ನಾವು ನಿಮ್ಗೆ ಮತ್ತೆ ನಿಮ್ ಫ್ಯಾಮಿಲಿಗೆ ಏನು ಆಗೋಗ್ಬಿಡೋದಿಲ್ಲ. ಬನ್ನಿ ನಮ್ಮ ಮನೆಗೆ ಹೋಗೋಣ. ಅಜ್ಜಿ, ಅಜ್ಜಿ, ಇಲ್ಲಿ ನೋಡಿ, ನನ್ನ ಹೊಸ ಗೆಳತಿ. ಇವಳಿನ ಫ್ರೆಂಡಾ? ಇವಳು ಬಟ್ಟೆ ಯಾಕೆ ಎಷ್ಟು ವಿಚಿತ್ರವಾಗಿದೆ ನನಗೆ ಅರ್ಥ ಆಗ್ಲಿಲ್ಲ. ಹೆದರ್ಕೋಬೇಡಿ ಅಜ್ಜಿ, ಇವಳು ಒಬ್ಳು ಮರ್ಮೇಡ್. ಮರ್ಮೇಡ ಅಂದ್ರೆ ಕತೆ ಪುಸ್ತಕದಲ್ಲೆಲ್ಲ ಓದ್ತೀವಲ್ಲ ಅವಳ? ಇವಳು ಸಮುದ್ರದಲ್ಲಿರ್ತಾಳ ಇವಳು? ಹೌದು ಅಜ್ಜಿ, ಇವಳು ಅದೇ ಮರ್ಮೇಡ್, ಆದ್ರೆ ನಿಜವಾಗ್ಲೂ ರಿಯಲ್. ಇದಂತೂ ಅದ್ಭುತವಾಗಿದೆ. ನಮ್ಮನೆಗೆ ಮತ್ಸ್ಯ ಕನ್ಯೆ ಬಂದಿದ್ದಾಳೆ. ಅವಳನ್ನ ಸ್ವಾಗತಿಸೋದಕ್ಕೆ ನಾನೊಂದು ಹಾಡು ಹಾಡ್ಲೇಬೇಕು. ಇಲ್ಲ 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 ತಾತ, ಇವಾಗಂತೂ ಬೇಡ, ಪ್ಲೀಸ್ ಪ್ಲೀಸ್ ಬೇಡ. ಇವಳು ತುಂಬಾನೇ ತೊಂದರೆ, ಅದಕ್ಕೆ ಮನೆ ಕರ್ಕೊಂಡ್ ಬಂದೆ. ಹಾ, ನೀವು ಆಮೇಲೆ ನೀವು ಹಾಡು ಕೇಳಿಸಿ, ಸರಿನಾ? ಇವಾಗ ಹೊರಡ್ತೀವಿ ನಾವು. ಹಾ ಸರಿ. ಶಿವ, ಮೊದ್ಲು ಅವಳಿಗೆ ರೆಸ್ಟ್ ತಗೊಳ್ಳೋ ಕೇಳು. ನಾಳೆ ಬೆಳಿಗ್ಗೆ ಎದ್ದು ಅವಳು ಹೋದ್ರಾಯ್ತು. ಶಿವ, ಇವಳು ಏನ್ ತಿಂತಾಳಪ್ಪ? ಹುಳ ಉಪ್ಪಡಿ ತಿಂತಾಳ, ಮೀನ್ ತಿಂತಾಳ, ಅಥವಾ ಒಳ್ಳೆ ಅಡ್ಗೆ ಊಟ ಮಾಡ್ತಾಳ? ನನಗೇನು ಅರ್ಥ ಆಗ್ತಾ ಇಲ್ಲ. ಅವಳು ತಿನ್ನಕ್ಕೆ ಏನ್ ಕಳಿಸ್ಲಪ್ಪ? ಅಜ್ಜಿ, ನಂಗೂ ಕೂಡ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿಲ್ಲ. ನಾನು ಮಾತಾಡ್ಬಿಟ್ಟು ಆಮೇಲೆ ತಿಳಿಸ್ತೀನಿ. ಅದಲ್ದೆ ನಾನು ಇನ್ನೂ ಇಂಪಾರ್ಟೆಂಟ್ ವಿಷಯಗಳನ್ನ ಕೇಳ್ಬೇಕು ಅವಳ ಹತ್ರ. ಹಾ, ಹುಡುಕಿ ಅವಳನ್ನ. ಮನೆಯ ಒಂದೊಂದು ಮೂಲೆ ಕೂಡ ಹುಡುಕ್ಬೇಕು. ಆ ಹುಡುಗ ಇದೇ ಮನೆಗೆ ಕರ್ಕೊಂಡು ಬಂದಿದ್ದವನು. ಯಾರು ನೀವೆಲ್ಲ? ಮನೆಗ್ ನುಗ್ಗಿ ಏನ್ ಮಾಡ್ತಾ ಇದ್ದೀರಾ? ನಮ್ ಪರಿಚಯ ಕಟ್ಕೊಂಡು ನೀವೇನ್ ಮಾಡ್ತೀರಾ? ಆ ಮರ್ಮೇಡ್ ಎಲ್ಲಿ ಅಂತ ಹೇಳಿ. ಇಲ್ಲಿ ಯಾವ ಮತ್ಸ್ಯ ಕನ್ಯೆನೂ ಇಲ್ಲ. ಮೊದ್ಲು ಮನೆಯಿಂದ ಹೊರಗಡೆ ಹೋಗಿ, ಇಲ್ಲ ಪೊಲೀಸ್ ಕರಿತೀನಿ. ಸರಿ, ತಗೊಳ್ಳಿ ಇದನ್ನ. ಆರಾಮಾಗಿ ಕೂತ್ಕೊಂಡು ಪೊಲೀಸ್ಗೆ ಫೋನ್ ಮಾಡಿ ಕರ್ಸ್ಕೊಳ್ಳಿ. ಬನ್ರ ಎಲ್ಲಾರು, ಹುಡುಕ್ರ.
ಅಯ್ಯೋ ಏನಪ್ಪ ಇದು ರಾಗ ಬೇಗ ಹೋಗೋಣ ಬೇಗ ಇಲ್ಲಿಂದ ಬಿಟ್ಬಿಡಿ ನನ್ ಬಿಟ್ಬಿಡಿ ಪ್ಲೀಸ್ ಶಿವ help! ಶಿವ ಬೇಗ ಹೋಗು. ಲಡ್ಡು ಸಿಂಗ್ ಸರ್ ಬೇಗ ಬನ್ನಿ, ಅವರು ಮರ್ಮೇಡ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಆದಿ ಯುಡಿ ರೇವಾ ಕಮ್ ಫಾಸ್ಟ್ ಮತ್ತೆ ಮೀಟ್ ಮಿ ಅಟ್ ದ ಸರ್ಕಲ್. ಅವರು ಮರ್ಮೇಡ್ನ ಕರ್ಕೊಂಡು ಹೋಗಿದ್ದಾರೆ. ತುಂಬಾ ಕೆಟ್ಟದಾಯ್ತು. ಮನೆ ಒಳಗಡೆ ನುಗ್ಗಿ ಆ ಗೂಂಡಾಗಳು ಮರ್ಮೇಡ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ನಾವು ಹೇಗಾದ್ರೂ ಮಾಡಿ ಕಾಪಾಡ್ಲೇಬೇಕು. ಆದ್ರೆ ಶಿವ, ಮರ್ಮೆಂಡ್ ನ ರಕ್ಷಣೆ ಮಾಡೋಕೆ ಅದರ ಲೊಕೇಶನ್ ಎಲ್ಲಿದೆ ಅಂತ ಏನಾದ್ರೂ ಗೊತ್ತಾಗತ್ತಾ? ಒಂದ್ ವೇಳೆ ಲೊಕೇಶನ್ ಗೊತ್ತಾಗದೆ ಇದ್ರೆ ನಾವು ಅದನ್ನ ಎಲ್ಲೆಲ್ಲಿ ಅಂತ ಹುಡ್ಕಕ್ಕಾಗುತ್ತೆ. ಲಡ್ಡು ಸಿಂಗ್ ಸರ್, ಹೀಗೆ ಏನಾದ್ರೂ ಆಗುತ್ತೆ ಅಂತ ನನ್ಗೆ ಗೊತ್ತಿತ್ತು. ಅದಕ್ಕೆ ಮರ್ಮೇಡ್ಗೆ ನಾನೊಂದು ಕ್ಲಿಪ್ ಹಾಕೊಳ್ಳಕ್ ಕೊಟ್ಟಿದ್ದೆ. ಮತ್ತೆ ಅದರಲ್ಲಿ GPS ಇತ್ತು. ನಿನ್ ಕೂದಲು ಸ್ವಲ್ಪ ಕೆದ್ರೋಗಿದೆ, ತಗೋ ಇದನ್ನ ಹಾಕು. ಶಿವ, ನೀನಂದ್ರೆ ತುಂಬಾನೇ ಜಾಡ. ಇವತ್ತಂತೂ ನನ್ನ ಖುಷಿಗೆ ಯಾವುದೇ ಕಾರಣಕ್ಕೂ ಮಿತಿನೇ ಇಲ್ಲ. ನೀವು ನನಗೋಸ್ಕರ ಎಂತ ಕೆಲಸ ಮಾಡಿ ಬಂದಿದ್ದೀರಾ ಅಂದ್ರೆ ನನ್ನ ವರ್ಷಗಟ್ಟಲೆಯ ಕನಸು ನನಸಾಗ್ಬಿಟ್ಟಿದೆ. ನನ್ನ ಅಕ್ವೇರಿಯಂನಲ್ಲಿ ಒಂದು ಮರ್ಮೇಡ್ನ ಇಡ್ಬೇಕು ಅಂತ ನನ್ನ ಆಸೆ ಇತ್ತು. ಪ್ರಪಂಚದಲ್ಲೇ ಅತಿ ಶ್ರೀಮಂತನಾದ ನನಗೆ ಎಲ್ಲರಿಗಿಂತ ವಿಶೇಷವಾಗಿ ಏನಾದ್ರೂ ಇರಬೇಕು ತಾನೆ ನಾನು. ನನ್ನ ಇಲ್ಲಿವರೆಗಿನ ಎಲ್ಲಾ ಕಲೆಕ್ಷನ್ಗಳಲ್ಲೂ ಇದು ತುಂಬಾನೇ ಬೆಲೆ ಬಾಳುವಂಥದ್ದು ಮತ್ತೆ ವಿಶೇಷವಾಗಿರೋದಾಗಿರುತ್ತೆ. ಇದ್ರ ಮುಂದೆ ಎಲ್ಲಾನು ಫೇಲ್. ಇದ್ರ ಮುಂದೆ ಎಲ್ಲ ಫೇಲ್, ಯಾಕಂದ್ರೆ ನೀವಿವಾಗ ಹೋಗ್ತೀರಾ ಜೈಲ್. ಏ ಯು ಮಗು, ಏನ್ ಮಾತಾಡ್ತಾ ಇದೀಯಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಏನ್ ನೋಡ್ತಾ ಇದ್ದೀರಾ? ಹಿಡ್ಕೊಳ್ಳಿ ಅವನನ್ನ. ಏ, ನೀವೇನ್ ಇಲ್ಲೇ ಬಿದ್ದಿರ್ತೀರಾ ಹೇಗೆ? ಆ ಸ್ನೇಹಿತರು ಮರ್ಮೆಂಟ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೋಗಿ ಹಿಡ್ಕೊಳ್ಳಿ. ಲಡ್ಡು ಸಿಂಗ್ ಸರ್, ನಾನು ಇವ್ರನ್ನ ತಡಿತೀನಿ, ನೀವು ಹೋಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಶಿವ. ನೀನು ಎಷ್ಟು ಕಷ್ಟಪಟ್ಟು ನನ್ನ ಜೀವ ಉಳಿಸ್ಬಿಟ್ಟೆ. ಎಲ್ಲ ಮನುಷ್ಯರು ನಿಮ್ಮ ಹಾಗೆ ಇದ್ದಿದ್ರೆ ನಾವಿಷ್ಟು ಭಯದಿಂದ ಬದುಕಬೇಕಾಗ್ತಾ ಇರಲಿಲ್ಲ, ಗೊತ್ತಾ? ಥ್ಯಾಂಕ್ ಯು ರೇವಾ, ಆದಿ, ಯುಡಿ, ಲಡ್ಡು ಸಿಂಗ್ ಅವರೇ. ನಾನು ನಿಮ್ಮನ್ನೆಲ್ಲ ಸದಾ ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಅವರೆಲ್ಲ ಮೋಟರ್ ಬೈಕ್ ತಗೊಂಡು ಬರೋಷ್ಟರಲ್ಲಿ ನಾನು ಸಮುದ್ರದಲ್ಲಿ ಇಷ್ಟ ತುಂಬ ಮುಂದೆ ಹೋಗ್ಬಿಟ್ಟಿರ್ತೀನಿ. ನೀವೆಲ್ಲ ಯಾವ ಕೆಲ್ಸಕ್ಕೂ ಬರೋದಿಲ್ಲ. ಒಂದು ಮರ್ಮೇಡ್ನ ಹಿಡಿಯೋದಕ್ಕಾಗ್ಲಿಲ್ಲ ನಿಮ್ ಕೈಯಲ್ಲಿ, ಆ ಒಂದು ಚಿಕ್ಕ ಮಗು ಕೈಯಲ್ಲಿ ಎಲ್ಲರೂ ಒದೆ ತಿಂತಾ ಇದ್ದೀರಾ. ಅಂಕಲ್,
ಹಾ ಗೊತ್ತಿದೆ ನನಗೆ ನಿನ್ನ ಮಗು ಅಂತ ಕರಿಬಾರ್ದು ಅಂತ. ನಾನು ವರ್ಲ್ಡ್ಸ್ ನ ರಿಚೆಸ್ಟ್ ಮ್ಯಾನ್ ಆಗಿದ್ದೀನಿ. ನಾನೊಂದು ಮರ್ಮೇಡ್ ನ ಇಟ್ಕೊಂಡ್ರೆ ಏನ್ ತೊಂದರೆ ಆಗ್ಬಿಡುತ್ತೆ? ನಿನ್ಗೇನಂತ ಕಷ್ಟ ಆಗಿದ್ದರಿಂದ? ಅಂಕಲ್, ಮರ್ಮೇಡ್ ಒಂದು ಹ್ಯೂಮನ್, ಮತ್ತೆ ಹ್ಯೂಮನ್ ರೇಸ್ ನ ನೀವು ಹಾಗೆ ಇಟ್ಕೊಳ್ಳೋಕ್ ಆಗಲ್ಲ. ಲಡ್ಡು ಸಿಂಗ್ ಸರ್, ಅರೆಸ್ಟ್ ಹಿಮ್. ಬಾ ನನ್ ಜೊತೆಗೆ. ಜೈಲಲ್ಲಿ ನಿನ್ನ ಅಕ್ವೇರಿಯಂ ನಲ್ಲಿ ಇಡ್ತೀನಿ. ನಂತರ ನಿನ್ನ ಮಾರ್ಮೇಡ್ ಆಗಿ ಮಾಡಿ ಎಂಜಾಯ್ ಮಾಡ್ತೀನಿ, ಮಜಾ ಮಾಡ್ತೀನಿ. Watch India's largest kids library only on Geo Hotstar. Download the app now.